ತಾಲೂಕಿನ ಬಸವನಹಳ್ಳಿ ಬಳಿ ಆಟವಾಡುತ್ತಿದ್ದ ವೇಳೆ ಮಂಗಳವಾರ ಸಂಜೆ ನಾಪತ್ತೆ ಆಗಿದ್ದ 12 ವರ್ಷದ ಬಾಲಕ ಬುಧವಾರ ಮಧ್ಯಾಹ್ನ ಗ್ರಾಮದ ಹೊರವಲಯದ ರೈಲ್ವೆ ಟ್ರ್ಯಾಕ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಚಿಕ್ಕಹೊನ್ನಿನಹಳ್ಳಿ ಗ್ರಾಮದ ವೆಂಕಟೇಶ್ ಹಾಗೂ ರೂಪಾ ದಂಪತಿ ಮಗನಾಗಿರುವ ಕುಶಲ್ ಗೌಡ ಮೃತ ಬಾಲಕನಾಗಿದ್ದು, ನಿನ್ನೆ ಗ್ರಾಮದಲ್ಲಿ ಶಾಲೆ ಮುಗಿಸಿ ಬಂದ ಬಳಿಕ ಕಣ್ಣಾಮುಚ್ಚಾಲೆ ಆಡ್ತಿದ್ದ ವೇಳೆ ಬಚ್ಚಿಟ್ಟುಕೊಳ್ಳಲು ಹೋದ ಬಾಲಕ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ದ. ಬಳಿಕ ಚಿರತೆ ಹೊತ್ತೊಯ್ದ ಶಂಕೆ ವ್ಯಕ್ತಪಡಿಸಿ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ರು. ಆದರೆ ಇಂದು ಬಾಲಕ ರೈಲ್ವೆ ಟ್ರ್ಯಾಕ್ ಬಳಿ ಶವವಾಗಿ ಪತ್ತೆಯಾಗಿದ್ದು, ಕೊಲೆ ಶಂಕೆ ವ್ಯಕ್ತವಾಗಿದೆ. ಬಾಲಕನನ್ನ ಕೊಲೆ ಮಾಡಿ ರೈಲು ಅಪಘಾತ ಎಂದು ಬಿಂಬಿಸಲು ಈ ಕೃತ್ಯ ನಡೆಸಿದ್ದಾರೆ ಎನ್ನಲಾಗಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಕೂಲಿಂದ ಬಂದು 5 ಗಂಟೆಗೆ ಬಂದಿದ್ದಾನೆ. 5 ಗಂಟೆಗೆ ಬಂದು ಅವರಪ್ಪ ಆಟ ಆಡೋಕೆ ಬಿಟ್ಟಿದ್ದಾರೆ. ಕಾಫಿ ಬಿಸ್ಕೆಟ್ ಕುಡಿದ್ಬಿಟ್ಟು ಆಟ ಆಡ್ತಿದ್ರೆ ಕಣ್ಣ ಮುಚ್ಚಲ ಆಡ್ತಿದ್ರೆ ಅಲ್ಲೇ ಸ್ವಲ್ಪ ದೂರ ಅಂತೆ. 5 ನಿಮಿಷ ಕಾಣಿಸಿಲ್ಲ. ಇವ್ರ ಅಣ್ಣ ಬಂದು ಹೋಮ್ವರ್ಕ್ ತೆಗ್ದಿದ್ದಾನೆ. 5 ನಿಮಿಷದೊಳಗೆ ನೋಡಿದ್ರೆ ಕುಶಾಲಿಲ್ಲ. ಎಲ್ಲ ಇಡೀ ಊರು ರಾತ್ರಿ ಎಲ್ಲ ಹುಡುಕಿದ್ದಾರೆ ಸರ್. ಬೆಳಗ್ಗೆಯಿಂದ ಹುಡುಕಿದ್ದಾರೆ. ಇವತ್ತಿಲ್ಲ ಅನಾಥ ಇಡುವಾಗ ಸಿಕ್ಕಿದ್ದಾನೆ ಸರ್. 10 ವರ್ಷದ ಮಗು ಸರ್. ಕೊಲೆ ಮಾಡಿ ಹಾಕಿದಾರಲ್ಲ, ಇದು ಸರಿನಾ ಸರ್? ಇದು ಆ ಮಗು ತಾನೆ ಏನ್ ಮಾಡಿತ್ತು? ಇಲ್ಲಿ ಬಡಗಡ ಕಬ್ಲಿ ಚಿಕ್ಕೋನೇನಹಳ್ಳಿ ಅಂತ ಇದೆ ಸರ್ ಊರು. ಆ ಊರಿಂದ ಇಲ್ಲಿ ಕರ್ಕೊಂಡ್ ಬಂದು ಹಾಕಿದ್ದಾರೆ ಸರ್. ಅವರು ಕೊಲೆ ಮಾಡಿದೆ ಸರ್. ಆ ಮಗು ಹೆಂಗ್ ಸರ್ ಇಲ್ಲಿಗೆ ಬರುತ್ತೆ? ಆ ಮಗು ಹೆಂಗ್ ಬರುತ್ತೆ ಇಲ್ಲಿಗೆ? ಆ ಮಗು ಕತ್ಲೆ ಆದ್ರೆ ಮನೆಯಿಂದ ಆಚೆ ಹೋಗ್ತಿರ್ಲಿಲ್ಲ. ಅಪ್ಪ ಅಮ್ಮ ಬಿಟ್ಟು ಮನೇಲಿ ಅಷ್ಟು ಸೈಲೆಂಟ್ ಆದ್ರೆ ಅಷ್ಟು ಮುಗ್ದ ಹುಡುಗ ಅವನು. ಒಂದು ಜೋರು ಗಲಾಟೆ ಇಲ್ಲ, ಒಂದು ಜೋರು ಕಿರಿಕಿರಿ ಇಲ್ಲ. ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ದ. ರೈಲ್ವೆ ಟ್ರ್ಯಾಕ್ ಮೇಲೆ ಕೊಲೆ ಮಾಡಿ ಹಾಕೋಗಿದ್ದಾರೆ ಸರ್ ಸೈಡ್ ಅಲ್ಲಿ. ಅವ್ರಿಗೇನು ಹೊಟ್ಟೆ ಹೊರಿಲಿಲ್ವಾ ಸರ್? ಆ ಮಗು ಏನ್ ಮಾಡಿದ್ವಿ ಸರ್? ಏನ್ ದುಡ್ಡು ಬೇಕಿತ್ತ ಕೇಳ್ಬೋದಿತ್ತಲ್ವ ಸರ್? ಇಂಥದ್ ಬೇಕು, ನಿಮ್ ಮಗು ಬದುಕಬೇಕು ಕೊಟ್ಟಿದ್ರು ಸಾಕಾಗಿತ್ತು ಸರ್. ನಾವ್ ಹೆಂಗೋ ಸಾಕೋತಿದ್ವಿ. ಅವ್ರಮ್ಮ ಕೂಲಿ ಮಾಡ್ತಿದ್ದ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಸರ್. ಮಕ್ಳಿಗೋಸ್ಕರ ಕೂಲಿ ಮಾಡ್ತಿದ್ದಾರೆ. ಅವ್ರಪ್ಪ ವ್ಯವಸಾಯ ಮಾಡ್ತಾರೆ. ಇವತ್ತೊಳಗೆ ಏನ್ ಹೇಳೋದ್ ನಾವು? ಮಕ್ಳಿಗಿಂತಾನೆ ಅಂತ ಪಾಪಿಗಳು ಯಾರಿದ್ದಾರೆ ಪ್ರಪಂಚದಲ್ಲಿ? ಇಂಥ ನೋವು ಯಾರ ತಾಯಿಗೂ ತಂದೆ ತಾಯಿಗೂ ಬರೋದ್ ಬೇಡ ಸರ್. ಇಂಥ ತಂದೆ ತಾಯಿ ಬರೋದ್ ಬೇಡ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.